ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು, ರೇಣುಕಾದಿ ಪಂಚಾಚಾರ್ಯರನ್ನು, ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳನ್ನು, ಹಡಗಲಿಯ ಕ್ಷೇತ್ರದ ಆರಾಧ್ಯ ದೇವರಾಗಿರ್ತಕ್ಕಂಥ ರುದ್ರೇಶ್ವರನನ್ನು ಸ್ಮರಣೆ ಮಾಡ್ತಾ, ಪವಿತ್ರವಾಗಿರ್ತಕ್ಕಂಥ ಲಿಂಗೈಕ್ಯ ಮಹಾತಪಸ್ವಿ ರುದ್ರಮುನಿ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವ, ಪುರಾಣ ಮಾಮಂಗಲೋತ್ಸವದ ಹಾಗೂ ರೈತ ಸಮ್ಮೇಳನ ಚಿಂತನಗೋಷ್ಠಿಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯರು, ಆತ್ಮೀಯರೂ ಆದ ಬಿಲ್ಕೇರಿಯ ಹಿರೇಮಠದ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಚರಣದಲ್ಲಿ ಅನಂತ ನಮಸ್ಕಾರವನ್ನು ಸಲ್ಲಿಸುತ್ತಾ, ಈ ಎಲ್ಲ ಕಾರ್ಯಕ್ರಮದ ನೇತೃತ್ವ ಸ್ಥಾನವನ್ನು ವಹಿಸಿ ನಿಮಗೆಲ್ಲ ಆರಾಧ್ಯ ದೇವರಾಗಿ ಎಲ್ಲ ಶ್ರೀಮಂತರು, ಬಡವರು, ಜಾತಿ ಭೇದ ಪಕ್ಷ ಪಂಗಡವನ್ನೆಲ್ಲ ಮರೆತು ಆಶೀರ್ವಾದವನ್ನು ಮಾಡ್ತಕ್ಕಂಥ ಹಿರಿಯರಾದ ಶ್ರೀಮಠದ ಪೀಠಾಧ್ಯಕ್ಷರೂ ಆದ ಶ್ರೀಮದ್ ಗಣಲಿಂಗ ಚಕ್ರವರ್ತಿ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಚರಣದಲ್ಲಿ ಅನಂತ ನಮಸ್ಕಾರವನ್ನು ಸಲ್ಲಿಸುತ್ತಾ, ನಿಮಗೆಲ್ಲ ಇಲ್ಲಿವರೆಗೆ ಒಳ್ಳೆಯ ಅನುಭವದ ಮಾತುಗಳನ್ನು ಹಂಚಿಕೊಂಡಿರ್ತಕ್ಕಂಥ ಅನುಭಾವಿಗಳು, ಪಂಡಿತರು ಆಗಿರ್ತಕ್ಕಂಥ ನಂದವಾಡಿಗೆಯ ಮಾಂತೇಶ್ವರ ಮಠದ ಪೂಜ್ಯರಾದ ಶ್ರೀಮದ್ ಗಣಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರ ಚರಣದಲ್ಲಿ ಅನಂತ ನಮಸ್ಕಾರವನ್ನು ಸಲ್ಲಿಸುತ್ತಾ, ಆತ್ಮೀಯ ಪೂಜ್ಯರಾದ ಪೂರ್ತಿಗೇರಿಯ ಶ್ರೀ ಶಬ್ರ ಅಭಿನವ ಕೈಲಾಸಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಅನಂತ ಶರಣಾರ್ಥಿಗಳನ್ನು ಹೇಳುತ್ತಾ, ಇದೇ ಊರಿನ ಹಿರೇಮಠದ ಮರಳಾರಾಧ್ಯರಲ್ಲಿಯೂ ಅನಂತ ಶರಣಾರ್ಥಿಗಳನ್ನು ಹೇಳ್ತಾ, ನಿಮಗೆಲ್ಲ ಬಹಳ ಮಾರ್ಮಿಕವಾಗಿ ಕಲಬುರಗಿಯ ಶರಣಬಸವೇಶ್ವರ ಚರಿತ್ರೆಯನ್ನು ಉಣಬಡಿಸಿರ್ತಕ್ಕಂಥ ವೇದಮೂರ್ತಿ ಶಿವನಾಗಯ್ಯ ಶಾಸ್ತ್ರಿಗಳವರಲ್ಲಿಯೂ, ಉಭಯ ಕಲಾ ಬಳಗದರಲ್ಲಿಯೂ ವೇದಿಕೆ ಮೇಲೆ ಉಪಸ್ಥಿತ ಇದ್ದುಕೊಂಡು ಈ ಭಾಗದೊಳಗೆ ತಮ್ಮದೇ ಆಗಿರ್ತಕ್ಕಂಥ ಅನೇಕ ಸೇವೆಯನ್ನು, ರೈತರಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಕಾಯಕವನ್ನು ಮಾಡ್ತಕ್ಕಂಥ ವೇದಿಕೆ ಮೇಲೆ ಇದ್ದಿರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸಮಸ್ತ ಸದ್ಭಕ್ತರೇ, ಹಿರಿಯರೇ, ತಾಯಂದಿರೇ, ಯುವಕರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ನೀವೆಲ್ಲ 15 ದಿವಸ ನಿರಂತರವಾಗಿ ಕಲಬುರಗಿಯ ಶರಣಬಸವೇಶ್ವರ ಪುರಾಣವನ್ನು ದಾಸೋಹ ಮತ್ತು ಕಾಯಕವನ್ನು ಶರಣರು ಈ ನಾಡಿಗೆ ಕೊಟ್ಟಿರ್ತಕ್ಕಂಥದ್ದು ಕೊಡುಗೆ ಬಹಳ ಮೌಲ್ಯವಾಗಿರ್ತಕ್ಕಂಥ ವಿಷಯವನ್ನು ಬಹಳ ಮಾರ್ಮಿಕವಾಗಿ ನಮ್ಮ ಶಾಸ್ತ್ರಿಗಳವರು ನಿಮಗೆಲ್ಲ ಉಣಬಡಿಸಿದ್ದಾರೆ. ನಾವೆಲ್ಲ ವೀರಶೈವ ಲಿಂಗಾಯತರಾದವರು ಬಸವಾದಿ ಪ್ರಮಥರ ಹತ್ತಿರದ ಕೂಡಲ ಸಂಗಮದ ಹತ್ತಿರ ಇರೋದರಿಂದ ನಾವೆಲ್ಲರೂ ಸಹಿತ ಕಾಯಕವನ್ನು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇರೋದರಿಂದ, ಹಿಂದುಗಡೆ ವಿಜಯಮಾಂತ ಶಿವಯೋಗಿಗಳವರ ಮಠ, ಹೊಳಿ ದಾಟಿದರೆ ಅನ್ನದಾನೇಶ್ವರ ಮಠ, ಮುಂದೆ ಹೋದರೆ ಕೂಡಲ ಸಂಗಮ ಕ್ಷೇತ್ರ, ಆ ಮಧ್ಯದೊಳಗಿರೋದೇ ನಾವು ರುದ್ರಮುನಿ ಶಿವಯೋಗಿಗಳವರ ಒಂದು ತಪಸ್ಸಿನ ಸ್ಥಾನದೊಳಗೆ ನಾವೆಲ್ಲ ಇದ್ದೀವಪ್ಪ ಅಂತಂದ್ರೆ ನಾವೆಲ್ಲ ಭಾಳ ಪುಣ್ಯವಂತರು ಅಂತ. ಯಾಕಂದರೆ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳದೊಳಗೆ ಹುಟ್ಟಬೇಕಾದ್ರೂ ಒಂದು ಪುಣ್ಯ ಮಾಡಿರ್ಬೇಕಂತ. ನಾವೆಲ್ಲ ಹಿಂದೆ ನಮ್ಮ ತಾಯಿಯೋ ತಂದೆಯೋ ಯಾರು ಪುಣ್ಯ ಮಾಡಿದವರೋ ಈ ಒಂದು ಭೂಮಿ ಒಳಗೆ ನಾವು ಹುಟ್ಟಿದ್ದೀವಿ. ಯಾಕೆ ಇಲ್ಲೆಲ್ಲ ಮಹಾತ್ಮರು ಸಂಚರಿಸಿರ್ತಕ್ಕಂಥ ಕ್ಷೇತ್ರಗಳು ಇವೆಲ್ಲ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಎನ್ನುವ ಮೈಲಾರ ಬಸವಲಿಂಗ ಶರಣರ ಹೇಳಿದ ನುಡಿಯನ್ನು ನಾವೆಲ್ಲ ಮೆಲುಕು ಹಾಕಬೇಕಾಗ್ತಾ ಇದೆ. ಇಲ್ಲಿ ಮಹಾತ್ಮರು ತಿರುಗಾಡಿರ್ತಕ್ಕಂಥ ಈ ಭೂಮಿಯ ಮಣ್ಣನ್ನು ನಮ್ಮ ಮೈಗೆ ನಾವು ಪರಿಚಿಕೊಂಡರೆ
ನಮಗೆ ಬರ್ತಕ್ಕಂಥ ಎಲ್ಲ ದುಃಖಗಳು, ಕಷ್ಟಗಳು, ರೋಗಗಳು ದೂರ ಆಗ್ತೈತಿ ಅಂಥೇಳಿ ನಾವೆಲ್ಲ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ನಮ್ಮ ಭಾರತ ದೇಶ ಎಲ್ಲಿ ನಿಂತಿದೆಪ್ಪ ಅಂತಂದರೆ ಅದು ನಂಬಿಕೆ ಮೇಲೆ ನಿಂತಿದೆ ಅಂತಕ್ಕಂಥ ಮಾತನ್ನು ಇವತ್ತು ತಂದೆ ತಾಯಿಗಳ ಮಾತುಗಳನ್ನಿರ್ಬೋದು, ಗುರು ಹಿರಿಯರ ಮಾತುಗಳನ್ನಿರ್ಬೋದು, ಪೂಜ್ಯರ ಮಾತುಗಳನ್ನಿರ್ಬೋದು, ಇದನ್ನು ಯಾರು ಪಾಲಿಸಿಕೊಂಡು ತಮ್ಮ ಜೀವನದೊಳಗೆ ನಡೆದುಕೊಂಡು ಹೋಗ್ತಾರೋ ಅವರು ಜೀವನದ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತೈತಿ ಅಂತಕ್ಕಂಥ ಮಾತನ್ನು ನಾವು ಯಾರೂ ಮರಿಬಾರ್ದು. ಯಾಕಂದ್ರೆ ನಾವು ಆ ಪರಂಪರೆಯಲ್ಲೇ ಬಂದಿದ್ದೀವಿ. ಮನೆಯೊಳಗೆ ಪೂಜ್ಯರು ಹೇಳಿದ್ರೊಳಗೆ ಮನೆಯೊಳಗೆ ತಂದೆ ತಾಯಿಗಳ ಮಾತು, ಸ್ಕೂಲಿನೊಳಗೆ ಗುರುಗಳ ಮಾತು, ಮಠದೊಳಗೆ ಅಜ್ಜವ್ರ ಮಾತು, ಇವೆಲ್ಲ ನಾವು ಮಾತುಗಳನ್ನು ಕೇಳ್ಕೊಂಡು ಹೋದೆವಪ್ಪ ಅಂತಂದ್ರೆ ನಮ್ಮ ಬದುಕು ಸಹಿತ ಬಂಗಾರ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಇಲ್ಲೆಲ್ಲ ಸ್ಮರಿಸಬೇಕಾಗ್ತಾ ಇದೆ. ಬಹುಶಃ ಹಡಗಲಿಯ ಈ ರುದ್ರೇಶ್ವರ ಮಠ ಭವ್ಯವಾಗಿರ್ತಕ್ಕಂಥ ಪರಂಪರೆ. ಮಠ ಹೇಗಿತ್ತು ಮೊದಲಪ್ಪ ಅಂತಂದ್ರೆ ಬಹುಶಃ ಕುಂದ್ರಲಕ್ಕೆ ಜಾಗ ಇರ್ತಿದ್ದಿಲ್ಲ. ಮಳೆ ಬಂದರೆ ಎಲ್ಲ ಕಡೆ ಸೋರುವಂಥ ಪರಿಸ್ಥಿತಿ ನಾವೆಲ್ಲ ನೋಡಿದ್ದೀವಿ ಆವಾಗ ಸಂದರ್ಭದೊಳಗೆ. ನಮ್ಮೆಲ್ಲ ಇಲ್ಲಿನ ಹಿರಿಯರು ಪೂಜ್ಯರ ಒಂದು ಮಾರ್ಗದರ್ಶನದೊಳಗೆ ಸರ್ಕಾರದ ಸವಲತ್ತುಗಳಿರ್ಬೋದು, ದಾನಿಗಳ ಸಹಕಾರ ಇರ್ಬೋದು, ಊರಿನವರ ಕೊಟ್ಟಿರ್ತಕ್ಕಂಥ ದಾನದಿಂದ ಇರ್ಬೋದು, ಇನ್ನೂ ಅನೇಕ ಸಹಾಯ ಸಹಕಾರವನ್ನು ಮಾಡಿದ್ದಾರೆ ಅಂಥೇಳಿ ಇವತ್ತು ಏನಾಗಿದೆ ರುದ್ರೇಶ್ವರ ಮಠ ಅಂತಂದ್ರೆ ಇದು 12ನೇ ಶತಮಾನದ ಅನುಭವ ಮಂಟಪವಾಗಿ ಇಲ್ಲಿ ಕಾಣುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಇಂಥ ಕೆಲಸವನ್ನು ಹಡಗಲಿಗೆಯ ಭಕ್ತರಪ್ಪ ಅಂತಂದ್ರೆ ಅದು ಭೀಮನ ಭಕ್ತಿ ಇದ್ದಂಗೆ. ನಮ್ಮ ಶಂಕರಪ್ಪಣ್ಣವ್ರು ಮುಂದೆ ನಿಂತ್ಕೊಂಡು ಮಾಡಾಕತ್ರ ಹಿರಿಯರು ಕರ್ಕೊಂಡು ಅಂತಂದ್ರೆ ಅದು ಭಾಳ ಕೆಲಸವನ್ನು ಜವಾಬ್ದಾರಿಯಿಂದ ಹೊತ್ಕೊಂಡು ಇಲ್ಲಿ ಅಜ್ಜರಿಗೆ ಯಾವುದೂ ತೊಂದರೆ ಆಗಬಾರ್ದು, ಗುರುಗಳ ಸೇವಾ ಮಾಡಬೇಕು, ರುದ್ರೇಶ್ವರನ ಸೇವಾ ಮಾಡಬೇಕು ಅಂತಕ್ಕಂಥ ಭಾವನೆ ಇಟ್ಕೊಂಡು ಯಾರು ಸೇವಾ ಮಾಡ್ತಾರಲ್ಲ ಈ ಊರಿಗೆ ಭಾಳ ಒಳ್ಳೆಯದಾಗ್ತೈತಿ. ಅವ್ರ ಮನೆತನಕ್ಕೆ ಈ ಊರಿಗೆ ಒಳ್ಳೆಯ ಆಗುವಂಥದ್ದು ನಾವೆಲ್ಲ ಕಂಡುಕೊಂಡು ಬರ್ತಾ ಇದ್ದೀವಿ. ಅಂಥ ಪರಂಪರೆಯಲ್ಲಿ ಬಂದಿರತಕ್ಕಂಥ ಈ ವರ್ಷ ರುದ್ರೇಶ್ವರ ಜಾತ್ರೆಯನ್ನು ಕಲಬುರಗಿಯ ಶರಣಬಸವೇಶ್ವರ ಪುರಾಣದೊಂದಿಗೆ ಪ್ರಾರಂಭಗೊಂಡು ಇವತ್ತು ಮಂಗಲ ಇವತ್ತು ನೀವೆಲ್ಲ ನೋಡಿದ್ರಿಲ್ಲ, ಜೋಳ ಇದ್ದಾವೆ, ಗೋಧಿ, ಅಕ್ಕಿ. ಇದು ಶರಣಬಸವೇಶ್ವರ ಒಂದು ಪವಿತ್ರವಾಗಿರ್ತಕ್ಕಂಥ ಕಣ್ಣದೊಳಗೆ ಮಾಡಿರ್ತಕ್ಕಂಥ ಈ ಧಾನ್ಯವನ್ನು ನಾವು ಮನೆಗೆ ತೆಗೆದುಕೊಂಡು ಹೋಗಿ ಬಿಳಿಜೋಳವಂತೂ ಬಿತ್ತುವ ಸಂದರ್ಭದೊಳಗೆ ಇದನ್ನು ಹೋಗಿ ಅಲ್ಲಿ ಕೂಡಿಸಿ ನಾವೊಂದು ಬೆಳೆಯನ್ನು ಅಲ್ಲಿ ಬಿತ್ತದೇವಪ್ಪ ಅಂತಂದ್ರೆ ನಮಗೂ ಸಹಿತ 10 ಚೀಲ ಬರಲಿ 20 ಚೀಲ ಬರ್ಲಿಕ್ಕೆ ಸಾಧ್ಯ ಆಗ್ತೈತಿ ಅಂತಕ್ಕಂಥ ಮಾತನ್ನು ಇವತ್ತು ನಾವೆಲ್ಲ ಒಯ್ಬೇಕು. ಜೋಳ, ಗೋಧಿ ಇರ್ತಕ್ಕಂಥದ್ದೆಲ್ಲ ಇವತ್ತು ಧಾನ್ಯಗಳು, ದವಸಗಳು ನಮ್ಮ ಹೊಲದೊಳಗೆ ಹಾಕ್ಕೊಂಡೇವಪ್ಪ ಅಂತಂದ್ರೆ ಮಹಾತ್ಮರ ಒಂದು ದೃಷ್ಟಿ ಬಿದ್ದಿದ್ದು, ಮಹಾತ್ಮರ ಮಡದಿಂದ ತೆಗೆದುಕೊಂಡು ಬಂದಿದ್ದು ಈ ಬೆಳೆಯನ್ನು ನಮ್ಮ ಭೂಮಿಯೊಳಗೂ ಬರಲಿ ಅಂತಕ್ಕಂಥ ಭಾವಿಸಿಕೊಂಡು ಭಕ್ತಿಯಿಂದ ಆ ಭೂಮಿಯೊಳಗೆ ನಾವು ಬಿತ್ತುಕೊಂಡೇವಪ್ಪ ಅಂತಂದ್ರೆ ನಮಗೂ ಸಹಿತ ಫಸಲು ಭಾಳ ಚೆನ್ನಾಗಿ ಬರ್ಲಿಕ್ಕೆ ಸಾಧ್ಯ ಆಗ್ತೈತಿ ಅಂತಕ್ಕಂಥದ್ದು ಭಾವಿಸಿ ಇವತ್ತು ನಿಮಗೆಲ್ಲ ನಮ್ಮ ಶಿವನಾಗಯ್ಯ ಶಾಸ್ತ್ರಿಗಳವರು ಬಹಳ ಮಾರ್ಮಿಕವಾಗಿ ನಿಮಗೆಲ್ಲ ಶರಣಬಸವೇಶ್ವರ ಪ್ರವಚನವನ್ನು ಮಾಡಿದ್ದಾರೆ. ಕೇಳಬೇಕು, ಒಳ್ಳೆಯ ಮಾತುಗಳನ್ನು ಕೇಳಬೇಕು, ಒಳ್ಳೆಯ ಮಾತುಗಳನ್ನು ಆಡಬೇಕು, ಒಳ್ಳೆಯರ ಸಹವಾಸವನ್ನು ಮಾಡಬೇಕು. ಇವತ್ತು ನಾವೆಲ್ಲ ಏನು ಮಾಡ್ತಾಯಿದ್ದೀವಪ್ಪ ಅಂತಂದ್ರೆ ಕಂಪ್ಯೂಟರ್ ಯುಗಮಾನ, ಮೊಬೈಲ್ ಯುಗಮಾನ, ಇನ್ನೂ ಎಲ್ಲೆಲ್ಲೋ ಕೂತ್ಕೊಂಡು ಏನೇನೋ ನೋಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ಬಹುಶಃ ಇಷ್ಟೆಲ್ಲ ತಾಯಂದ್ರೆ ನೀವೆಲ್ಲ ಟಿ ವಿ ಬಿಟ್ಟು ಬಂದಿರಲ್ಲ, ಇದೇ ದೊಡ್ಡ ಕೆಲಸ ಅಂತ ನನಗೆ ಅನಿಸ್ತೈತಿ. ಇಷ್ಟು ಮಂದಿ ಸುಧಾರಣೆ ಆದ್ರಪ್ಪ ಅಂತಂದ್ರೆ ಊರ ಭಾಳ ಸುಧಾರಣೆ ಆಗೈತಿ ಅಂತ ನಾವು ಬಹುಶಃ ನಂಬಬಹುದು. ಯಾಕಂದರೆ ಇವತ್ತು ಟಿ ವಿ ಏನಾಗಿದೆಪ್ಪ ಅಂತಂದ್ರೆ ಮನೆ ಒಂದು 3 ಭಾಗ ನಮ್ಮ ಜೀವನನೇ ಹಾಳು ಮಾಡುವಂಥ ಪರಿಸ್ಥಿತಿ ನಾವೆಲ್ಲ ನೋಡ್ತೀವಿ. ಅದರಿಂದ ಏನೂ ಉಪಯೋಗ ಆಗೋದಿಲ್ಲ. ನೀವು ಮಕ್ಕಳಿಗೆ ಚಲೋ ಸಂಸ್ಕಾರ ಕೊಡ್ರಿ. ಮಕ್ಕಳಿಗೆ ಲಿಂಗಧಾರಣೆ, ರುದ್ರಾಕ್ಷಿ ಧಾರಣೆ, ಮನೆಯೊಳಗೆ ಪೂಜೆ ಮಾಡಿಕೊಳ್ಳುವಂಥದ್ದು, ಹಣಿದ ಮೇಲೆ ಭಸ್ಮವನ್ನು ಧರಿಸುವಂಥದ್ದು, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವಂಥದ್ದು, ಗುರುಗಳಿಗೆ ಬಂದು ನಮಸ್ಕಾರ ಮಾಡುವಂಥದ್ದು, ಗುರುಗಳು ಯಾವುದು ತ್ರಾಸಿನೊಳಗಿದ್ದಾರೆ ಅವ್ರಿಗೊಂದು ತುತ್ತು ಪ್ರಸಾದವನ್ನು ನಾವು ಹೋಗಿ ಮುಟ್ಟಿಸುವಂಥ ವ್ಯವಸ್ಥೆ ನಾವು ಮಾಡಿಕೊಂಡೇವಪ್ಪ ಅಂತಂದ್ರೆ ನಮಗೆ ಪುಣ್ಯ ಕಟ್ಟಲಿಕ್ಕೆ ಸಾಧ್ಯ ಆಗ್ತೈತಿ. ರುದ್ರಮುನಿ ಮಹಾಶಿವಾಚಾರ್ಯ ಮಹಾಸ್ವಾಮಿಗಳವರು 30 ವರ್ಷ 40 ವರ್ಷ ಈ ಮಠಕ್ಕೆ ಆಗಿ ಈ ನಾಡಿನಾದ್ಯಂತವಾಗಿ ಸಂಚರಿಸಿ ಇವತ್ತು ಹಿರಿಯ ಸ್ವಾಮಿಗಳು ನಮ್ಮ ಭಾಗದಾಗ ಯಾರಾದರೂ ಅದರಪ್ಪ ಅಂತಂದ್ರೆ ಅದು ಹಡಗಲಿಯ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಒಬ್ಬರೇ. ಅವರ ಒಂದು ಆಶೀರ್ವಾದ ನಮಗೂ ಸಹಿತ ಸಿಗುವಂಥದ್ದು ನಾವೆಲ್ಲ ಪಡೆದುಕೊಂಡು ಬಂದಿದ್ದೀವಿ. ಯಾಕಂದರೆ ಅವರು ಹಾನಗಲ್ ಕುಮಾರ ಮಹಾಸ್ವಾಮಿಗಳವರ ಗರಡಿ ಮನೆಯೊಳಗೆ ಬೆಳೆದು ಹಾಲ್ಕೇರಿ ಅಜ್ಜನವರ ಕೃಪಾಶೀರ್ವಾದವನ್ನು ಪಡೆದು ಹೊಸಪೇಟೆ ಅಜ್ಜವರ ಮಾರ್ಗದರ್ಶನದೊಳಗೆ ಈ ನಾಡಿನೊಳಗೆ ಅನೇಕ ಸೇವೆಯನ್ನು ಮಾಡಿ ಇವತ್ತು ಆದರ್ಶ ಗುರುಗಳಾಗಿ ನಮಗೆಲ್ಲ ಇಲ್ಲಿ ಮಾರ್ಗದರ್ಶನವಾಗಿ ಇದ್ದಾರಪ್ಪ ಅಂತಂದ್ರೆ ನಾವು ಸಹಿತ ಪುಣ್ಯ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ
ಇವತ್ತು ರೈತರ ಚಿಂತನಗೋಷ್ಠಿಯ ಕಾರ್ಯಕ್ರಮ ಇರೋದರಿಂದ ಇವತ್ತು ವೇದಿಕೆ ಮೇಲೆ ಅನೇಕ ಜನ ರೈತರನ್ನು ಹಿರಿಯರನ್ನು ಇಲ್ಲಿ ಹಡಗಲಿಗೆ ಶ್ರೀಮಠದೊಳಗೆ ಗೌರವಿಸಿದ್ದಾರೆ. ಯಾಕೆ ಗೌರವಿಸಿದಾರಪ್ಪ ಅಂತಂದ್ರೆ ಅವರು ಒಳ್ಳೆಯ ರೈತರಾಗಿದ್ದಾರೆ, ಒಳ್ಳೆಯ ಶಿಕ್ಷಕರಾಗಿದ್ದಾರೆ, ಆದರ್ಶವಾಗಿದ್ದಾರೆ, ಸಮಾಜಕ್ಕೆ ಒಂದು ಸೇವೆಯನ್ನು ಸಲ್ಲಿಸುವಂಥ ಶಕ್ತಿ ಅವರು ಪಡೆದುಕೊಂಡಿದ್ದಾರೆ ಅಂಥೇಳಿ ಇವತ್ತು ಈ ಮಠದಿಂದ ಅವರಿಗೆ ಗೌರವಿಸಿ ಸತ್ಕಾರವನ್ನು ಮಾಡಿದ್ದಾರೆ. ಒಳ್ಳೆಯ ಆದರ್ಶ ರೈತರಾಗಿ ನಾವೆಲ್ಲ ಕೆಲಸ ಮಾಡಬೇಕು. ಇವತ್ತು ನಾವೆಲ್ಲ ಏನಾಗೈತಪ್ಪ ಅಂತಂದ್ರೆ SSLC PUC ಫೇಲ್ ಆಗಿ ಯಾವುದೋ ಒಂದು ಉದ್ಯೋಗವನ್ನು ಸಿಗದೆ ನಾವು ಅಡ್ಡಾಡುವಂಥ ಚಟಕ್ಕಾದನಾಗಿ ಜೀವನವನ್ನು ಸಾಗಿಸ್ಕೊಂಡು ನಾವು ಹೋಗ್ತೀವಿ, ನೋಡ್ತೀವಿ. ಆದರೆ ಇವತ್ತು ರೈತ ಒಳ್ಳೆಯ ರೈತನಾಗಿ ಹೊಲಕ್ಕೆ ಹೋಗಿ ನೇಗಿಲಿಯನ್ನು ಹೊಡೋದು, ಗಳೆ ಹೊಡೋದು, ಬಿತ್ತೋದು, ಅಲ್ಲಿ ಆಗ್ತಕ್ಕಂಥ ಎಲ್ಲ ಕೆಲಸದೊಳಗೆ ಭಾಗಿಯಾದನಪ್ಪ ಅಂತಂದ್ರೆ ಅವ ಯಾವ ನೌಕರಿನೂ ಸಹಿತ ಕಡಿಮೆ ಅಲ್ಲ ಅಂತಕ್ಕಂಥದ್ದು ಭಾವಿಸಿಕೊಂಡು ಇವತ್ತು ನಾವೆಲ್ಲ ಕೆಲಸ ಮಾಡಬೇಕಾಗಿದೆ, ಆರೋಗ್ಯವಂತರಾಗಬೇಕಾಗಿದೆ. ಚಟವನ್ನು ಬಿಟ್ಟು ಇವತ್ತು ನಾವು ಒಳ್ಳೆಯ ಬುದ್ಧಿವಂತಿಕೆಯಿಂದ ಜೀವನವನ್ನು ಸಾಗಿಸುವಂಥ ಶಕ್ತಿ ಆ ರುದ್ರಸ್ವಾಮಿ ನಮಗೂ ನಿಮಗೆಲ್ಲ ಕೊಡಲಿ ಅಂತಕ್ಕಂಥ ಹಾರೈಸಿ ಭಗವಂತ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ.